ಅಲ್ಲ ಕಾಳಿನವೇ ಆ ಜಯಕ್ಕೂ ಯಾಕಂದ್ರೆ ಕಿತ್ತಾಡ್ತಿದ್ರು. ಏನು ಹೊಸಿ ಬೋಯ್ದಾಗ್ತಿದ್ದಿಲ್ಲ. ಅಯ್ಯೋ ಆ ಕಾಳಿಗೂ ಮಾನ ಮುರ್ಬೋದಿಲ್ಲಕ್ಕ ಸುಮ್ಕಿರು. ಇವ ಅಣ್ಣ ರಾಮಣ್ಣ ಸುಮ್ಮನಿದ್ದಿರಾಗದು ಹೋಗಿ ಅಕ್ಕ ಇವಳ ಕಾಳಿ ಮನೆಗೆ ಇವಕ್ಕ ಮಗಳ ಮನೆಗೆ ಹೋಗಿತ್ತಲ್ಲ, ಮಗಳದ್ದು ಅಂಗಡಿ ಕಳ್ತನ ಆಗ್ಬಿಟ್ಟು ಅಲ್ಲೇ ಇದ್ಲು ಒಂದು ವಾರ ಬಂದಿತ್ತಿಲ್ಲ. ಇವ ಅಣ್ಣ ಫೋನ್ ಮಾಡ್ತಾನೆ ಇದ್ದ, ಬಾ 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 ಒಂಚೂರು ಬೆನ್ನಿಸ್ಕೊಳ್ಬಿಟ್ಟು ಹೋಗುವೆ ನೀರು ಕತ್ತೀನಿ ಅಂತವ. ಅವಳು ಬರ್ನಿಲ್ಲ. ನಿನ್ನ ಮಗಳು ಹಬ್ಬಳ ಇರ್ತಾಳಲ್ಲ, ಅವಳು ರತ್ತೆಯನ್ನು ಕುಟ್ಲು ಮಾತಾಡಕ್ಕಿಲ್ಲ, ಅವಳು ಬೇರೆ ಅವಳಲ್ಲ. ಓ ರತ್ತೆ ಮಾತಾಡಕ್ಕಿಲ್ವಾ? ಎಲ್ಲಿ ಮಾತಾಡಲ್ಲ ರತ್ತೆ. ಇವಳು ಯಾಕ ಕಡೆ ಮಾತು ಮದ್ವೆ ಅವಳು ಹಿರಿ ಸೊಸೆತ ಇರೋದು. ಇವಳು ಮಗಿನ ಜೊತೆ ಅವಳೆ. ಓ ಇವಳು ಮಗಿನ ಜೊತೆ ಅವಳೆ, ಮಗಿನ ಸಾಕೊಂಡು ಇವಳು ಒಬ್ಳೆ ಅವಳೆ. ಯಾಗೋ ಇದ್ಲು ಆಳ್ಗರಿದ ನೋಡಿ, ಇದ್ದಕ್ಕಿದ್ದಂಗೆ ಸುಮ್ಮನೆ ತಗೆ ಚೆನ್ನಾಗಿ ಹೆಂಗೋ ಆಯ್ಕತ್ತಿದ್ದು ಕೋಳಿ ಕಾಳು ಮುರ್ದಂಗೆ ಆಗದೆ ಕಣ್ಮರೆಯ. ಅಯ್ಯೋ ಅದೇನೋ ಕಾಳ್ತನ ಮಾಡ್ಕೊಂಡು ಉಂಟಾಗ್ಬಿಟ್ಟಾರೆ ಅಂಗಡಿಲಿ ನುಣಿಗೆ. ಇವಳು ಬ್ಯಾಂಕ್ ಕಟ್ಟಕ್ಕೆ ಅಂತ 5 ಲಕ್ಷನೋ ಅದನ್ನ ತಗೊಂಡು ಮುಡಿಕೊಂಡಿಲ್ಲಂತೆ. ಅದುವೇ ಅತ್ತಾಗೆ ನುಣಿಗೆ ಕತ್ಕೊಂಡು ಎಲ್ಲ ಚೆಲ್ಲಿ ಪಿಲಿ ಇಡಿಸಿ ತರಕಾರಿ ಗಿರ್ಕಾರಿ ಎಲ್ಲನೂ ಉಂಟಿಸಿ ಪಂಟಿಸಿ ಒಂದು ತರಕಾರಿನೂ ಉಪಯೋಗಕ್ಕೆ ಬರ್ನೇವಂತೆ. ಈ ಅಂಗಡಿ ಬಾಕ್ಲಾಕೊಂಡು ಮನೇಲಿದ್ದಾಳಂತೆ. ಹಿಂಗೆ ಆಯ್ತಲ್ಲ ಅಂತ ಯತ್ನೆ ಮಾಡ್ತಾಳೆ ಅಂದ್ಕೊಂಡು ಇವಾಗ ಅಲ್ಲಿ ಉಳ್ಕೊಬಿಡ್ತು. ಫೋನ್ ಮಾಡಿದ್ರು ಬರ್ನಿಲ್ಲ. ಇವ ಅಣ್ಣಂಗೆ ಅದೇನು ಕೋಪತ್ತೋ ಏನೋ ಹೋಗ್ಬಿಟ್ಟು ಕಾಳಿತಕ್ಕೆ ಬೆನ್ನು ಉಚ್ಕೊಡು ನೀರು ಇಕ್ಕೋಬೇಕು ಅಂತ ಏನೋ ಹೇಳಿದ್ದಾನೇನೋ. ಅವಳು ಪುಣ್ಯತ್ಕಿತಿ ಅವಳು ಪರಿಜ್ಞಾನ ಇರಬೇಕಲ್ವ, ಅವನೇನೋ ಗಂಡಸು ಕೇಳ್ದ, ಅವಳು ಬುದ್ಧಿ ಬೇಕಲ್ವ. ಆಯಿತು ಬಣ್ಣ ಉಯ್ಕೋ ಸೋಲಾರ್ ಕಾದವೆ ಅಂದ್ಬಿಟ್ಟು ನೀರು ಇಸ್ಕೊಂಡು ಅದನ್ನು ಬೆನ್ನು ಉಚ್ಕೊಟ್ಲಂತೆ. ಆ ವಿಷಯ ಗೊತ್ತಾಗ್ಬಿಟ್ಟು ನಾನೇ ಫೋನ್ ಮಾಡಿದೆ, ಹಿಂಗೆ ಬೆನ್ನು ಉಚ್ಕೊಂಡು ಬಂದಿದೆ ಕನಕ ಅಂತವ. ಅದಕ್ಕೆ ಬಂದಿದ್ದೇನೋ ಅದನ್ನೇ ಜಗಳ ಆಡ್ತಿದ್ರು. ನಿನಗೂ ಮಾಡೋ ಕೆಲಸ ಇಲ್ಲ, ನಿನಗೆ ಕೆಲಸ ಇದ್ರೆ ಹೆಂಗಾರ ಆಗೋದು. ಅದನ್ನೇ ಕೇಳಕ್ಕೆ ಹೋಗಿದ್ದೆ ನೀನು. ಮಾಡೋ ಕೆಲಸ ಇಲ್ಲ ನಿನಗೆ, ಹಸ್ಬಿಟ್ಟು ಒಂದೇ ಜಗಳವ ನೋಡ್ತಾ ಕೂತ್ಕೊಬಿಡ್ತೀಯ ಅಲ್ವಾ? ರೀ ಕೂತ್ಕೊಳ್ಳಿ, ನನಗೆ ಕಾಳಿ ಬೇಕೋ ಚೆನ್ನಾಗ, ಇವಳು ಜಯಕ ಬೇಕೋ. ಜಯಕ ನಮ್ಮ ಕಷ್ಟ ಸುಖ ಕಾಯ್ತಾಳೆ, ಆ ಕಾಳಿ ಅದಳ ಮನ್ಸೂನ್ಗೆ ನಿಯತ್ತಿರ್ಬೇಕು. ಅವಳು ಒಂದು ಜೊತೆ ವಾಲೆ ಜುಮ್ಕಿ ಅದೇದೋ ಯಾವುದೋ ಹಬ್ಬಕ್ಕೆ ವಾಲೆ ನಿನಗೆ ಕೊಡ್ಲಿಲ್ಲ ಅವಳು ಕೊಡ್ಲಿಲ್ವ ಹೇಳು? ಕೊಟ್ಲು ಸುಮ್ಕೆ. ಅದಕ್ಕೆ ಈ ಅಕ್ಕನ ಕಳ್ಕೊಳಕ್ಕದ. ಈ ಅಕ್ಕ ಎಷ್ಟು ಸತಿಯ ನಿನಗೆ ನಾನು ಊರಿಗೆ ಹೋದ್ರೆ ನೋಡ್ಕೊತಾಳೆ ಅಚ್ಚುಕಟ್ಟಾಗಿ ಊಟ ಪಾಠ ಕೊಟ್ಕೊಂಡು ಸುಮ್ಮನಿರು. ಏನೋ ನನಗೆ ಗೊತ್ತರ ಬೇಜಾರಾಯಿತು. ರಾಮಣ್ಣ ತಾನೇ ಹಂಗ ಹೇಳು. ಈಗ ಕಾಳಿ ಸಹಾಯ ಮಾಡೋಳು ಇಲ್ಲ ಅನ್ನಕ್ಕಿಲ್ಲ, ಸಹಾಯ ಮಾಡೋಳೆ ಅಂದ್ಬಿಟ್ಟು ಅದೇನು ಮರಿ ಹಂಗೆ ಬುದ್ಧಿ ಕಲ್ತ್ಕೊಂಡು ಚಂದ ಮರಿ ಗಂಡಸು. ಈಗ ನಾನೆಲ್ಲಾರು ಹೋಯ್ತೀನಿ ಅಂದ್ಬಿಟ್ಟು ಈಗ ನೀನು ಬೇಕಾದ್ರೆ ಜಯಕ್ಕನ ಕೈಲಿ ಊಟ ಇಕ್ಕಿಸ್ಕೊಂಡು ಉಣ್ಬೋದು, ಬೆನ್ನು ಉಜ್ಜಿಸ್ಕೊಂಡು ನೀರು ಇಕ್ಕಿಸ್ಕೊಂಡು ಬೆನ್ನು ಉಜ್ಜಿಸ್ಕೊಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಟ್ಟಾನ ಬೇಜಾರಾಕಿಲ್ವಾ? ಈ ಕೆಲಸ ಎಲ್ಲ ಅಣ್ಣ ಮಾಡ್ಬೋದಾ? ಬುದ್ಧಿ ಬೇಡವಾ ನನಗೆ? ಹೇಳಿ ನೀನೇ. ಅದಕ್ಕೆ ಹೇಳ್ದಕ್ಕ ಸುಮ್ಕಿರು. ಏನು ಕಚ್ಚಾಡ್ತಾ ನಿಂತಿದ್ರು ಕಣವ, ನೋಡಿದೆ ನಾನು ಅಂಗಡಿಗೆ ಹೋಗ್ಬೇಕಾರೆ ಏನು ಹುಸಿ ಮಾತು ಬೆಳೆಸ್ಕೊಂಡು ನಿಂತಿದ್ರು. ಹುಸಿ ಮಾತಾಡ್ತಿದ್ರ ಪಾಟಿ ಜಗಳಾಡ್ಕೊಂಡು ನಿಂತಿದ್ರು. ಕಾಡೆ ನಿನ್ಗೆ ಹಾಕ್ಬೇಕು ಬಡವ ನಿನ್ನ ಮುರುಗ್ದಂಗಿರು ಅಂತ ಇರೋದು ಕಲಿ ನೀನು. ಬೇರೆದೆಲ್ಲ ಯಾಕೆ ನಿನಗೆ? ಅಯ್ಯೋ ನಾನೇನು ಹೋಯ್ತಿದೆ ಹಾಕಿ ನಮಗೆ ಹಾಕ್ಬೇಕು, ನಾನೇ ನಂಗೆ ಓದೋಣ ನಿಮ್ಗೆ ಗೊತ್ತಿಲ್ವಾ? ಬುಡಿ ಸರಿ ಆಯಿತು, ನಾನು ಅಂಗಡಿ ಕೋಟ್ ಬರ್ತೀನಿ. ಓದ್ಲಂತೆ ಮಾಡೋರಿಗೆ ಕೆಲಸ ಅದೇ ಬೇರೆ ಏನು ಫೋನ್ ಮೇಲೆ ಫೋನ್ ಮಾಡ್ತದೆ ಬಪ್ಪ ಇಲ್ಲಿ ಊರಿಗೆ ಅಂತವ. ಯಾಕೆ ಏನಂತ ಕಂಡಿಡಿಯೋದು? ತಿರ್ಗಾ ಕುಡಿದ್ಗಿಡ್ಬಿಟ್ಟು ರಾಮ್ ಪಿಡಿಸ್ತಿದ್ದಾನೋ ಹೆಂಗೋ ಹಂಗೋ ಏನು ಹೇಳವ ಅಂದೆ. ಫೋನಲ್ಲಿ ಮಾತಾಡೋಂಥ ವಿಷಯ ಎಲ್ಲ ಬಪ್ಪ ಅಂತ ಅಂದದೆ. ಅಯ್ಯೋ ಆ ಮುರುಗನ್ಗೆ ಬರೀ ಅದೇ ಆಗೋಯ್ತು ಕಣ್ಣು. ಹೋಗಿ ಕುಡ್ಕೊಂಡು ಹೇಳಿದೆ ಹಿಂಸೆ ಕೊಡೋದು. ಓಟು ನಾನು ಬರೋಣ. ಏನು ಮಾಡಕ್ಕೆ ನೀನು ನಾನು ಹೋಯ್ತೀನಂತೆ, ಹೋಗಡ್ಗೆ ಮಾಡೋದು. ಸರಿ ಆಯ್ತು ಮಾಡ್ತೀನಿ ಬಿಡಿ. ಚೆನಕ ಚೆನಕ ಅಕ್ಕ ಚೆನಕ ಕಳಕ ಅದೇ ಕಲ್ತಿದ್ದಿ ಅಕ್ಕ. ನಿಜ ಹೇಳು, ನಿನ್ನ ಅಮ್ಮ ಹೇಳ್ತೀನಿ ಕಾಲು ಕಟ್ಕೊತೀನಿ. ನೀನು ಮಾತ್ರ ನಮ್ಮ ಅಕ್ಕ ಅಂತ ಅನ್ಕೊಂಡಿವಿ. ನಿಜ ಹೇಳು, ನಿಜ ಹೇಳ್ಬೇಕು ನೀನು. ಏನಕ್ಕ ಏನು ನಿಜವೇ ಅಕ್ಕ? ಅದೇನು ಹೇಳು, ಏನು ನಿಜ ಹೇಳ್ಬೇಕು ಅಕ್ಕ? ನನ್ನ ಮಗಳಿಗೆ ಹುಷಾರಿಲ್ವಾ? ಸೀರಿಯಸ್ ಆಗಿಬಿಟ್ಟಿದ್ದಕ್ಕ. ಇನ್ನು 2 ತಿಂಗಳು ಬದುಕೋದು ನಿನ್ನ ಮಗಳು. ನೀನು ಕಲ್ತಿರೋದಕ್ಕೆ ನಿನ್ನ ಮಕ್ಳಿಗೆ ಹಿಂಗೆಲ್ಲ ಬಂದಿರೋದು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡಲು ಜಯಕ್ಕ. ನನ್ನ ಮಗಳಿಗೆ ಏನಾಗಿದ್ದಕ್ಕ ನನಗೂ ಯಾವ ವಿಷಯನೂ ಹೇಳಿಲ್ಲ. ಹಂಗೆ ವಯಸ್ಸು ಹೋದಾಗ ಭಾಳ ಕಾಯಿಲಾಗಿದ್ಲು. ಯಾಕೆ ಹಿಂಗೆ ಕಾಯಿಲಾಗಿದ್ಯವ ಅಂತ ಕೇಳಿದ್ಕು ಏನೂ ಹೇಳಿಲ್ಲ. ಹೇಳು ಚೆನ್ನಕ್ಕ ಏನಾಗಿದ್ದಕ್ಕ ನನ್ನ ಮಗಳಿಗೆ? ಏನಾಗಿದ್ದು? ಅಯ್ಯೋ ಏನು ಇಲ್ಲಕ್ಕ ಸುಮ್ಕಿರಕ್ಕ, ಏನು ಇಲ್ಲಕ್ಕನ ಸುಮ್ಮನಿರು. ಸುಮ್ಮನೆ ಪಾಪಕ್ಕೆ ಏನೇನೋ ಮಾತಾಡೋಳೆ. ಆಮೇಲೆ ಆತ್ನೆಲ್ಲ ನೀನು ನಚ್ಕೊಂಡು ಹಿಂಗೆ ಆಡೋದು ನೀನು. ನೀನು ಥರ ಬುದ್ಧಿ ಬೇಡವಾ ನಿನಗೆ? ಬುದ್ಧಿ ಬೇಡಬೇಕ? ಅದೇನು ಸರಿ ಗಂಡ್ಸ ಕಂಡವನ್ನ ಕಕ್ಕ ಬಂದು ಮನೆ ಒಳಗೆ ಕುಣ್ಸ್ಕೊಂಡು ನೀರು ಇರ್ತೀನಿ ಅಂದರೆ ನೋಡ್ದ ತಪ್ಪು ತಿಳ್ಕೊಳಕ್ಕಿಲ್ವಕ್ಕ? ನೀನು ಒಳ್ಳೇದಾಗೆ ಮಾಡಿರ್ಬೋದು. ನೋಡು ಜನಕಂಡ್ಗೆ ಹೆಂಗೆ ಕಾಣ್ತದೆ ಹೇಳು? ಬುದ್ಧಿ ಬೇಡವಾ? ಅದಕ್ಕೆಲ್ಲ ಪಾಪಕ್ಕೆ ಏನೇನೋ ಮಾತಾಡೋಳೆ, ಅದಕ್ಕೆಲ್ಲ ತಲೆಗೆಸ್ಕೊಂಡು ಕೂತ್ಕೊಂಡ್ರದದ. ಇಲ್ಲ ಇಲ್ಲ ಏನು ಅದೇ ನಿನಗೆ ಗೊತ್ತು. ನೀನು ಕಾಲು ಕಟ್ಕೊತೀನಿ. ನಿನ್ನ ಕೂಡ ಜಯಕ್ಕ ಹೇಳಿರ್ತಾಳೆ ಅಕ್ಕ. ನೋಡು ನಿಂದ ಅಮ್ಮ ಹೇಳ್ತೀನಿ ಕಾಲು ಕಟ್ಕೊತೀನಿ, ನನಗೆ ಮಾತ್ರ ಮೋಸ ಮಾಡಬೇಡ ನೀನು. ನನ್ನ ಮಗಳಿಗೆ ಏನಾಗದೆ ಅನ್ನೋದನ್ನ ಹೇಳು ನೀನು ಅಕ್ಕ. ನೀನು ಕಾಲು ಕಟ್ಕೊತೀನಿ ಅಕ್ಕ. ನನ್ನ ಮಗಳು ಭಾಳ ಕಾಯಿಲಾಗ್ಬಿಟ್ಟವಳೆ ಕನಕ ಅಕ್ಕ. ನನ್ನ ಮಗಳು ನೋಡಕ್ಕ ನನ್ನ ತಾರ ಧರ್ಮ ಮಾಡಿಲ್ವಕ್ಕ. ಎಷ್ಟು ಐಕ್ಳಿಗೆಲ್ಲ ಓದೋಕ್ಕೆ ಬೆನ್ನು ಬುಸ್ಕ ಆಳು ಮೂಳು ಅಂತ ಒಸಿ ಕೊಟ್ಟನ ನಾನು. ದೇವಸ್ಥಾನಕ್ಕೆ ಅಷ್ಟೊಂದು ಅನಾಥಾಶ್ರಮಕ್ಕೆಲ್ಲ ಅನ್ನ ಕೊಟ್ಟಿನಿ. ನಾನು ದಾನ ಮಾಡಿಲ್ವ ಧರ್ಮ ಮಾಡಿಲ್ವಕ್ಕ? ಅಷ್ಟೊಂದು ಮಾಡಿವ್ನಿ. ನೀನು ಮಾಡಿದ್ಕೆ ನಿನ್ನ ಮಗಳಿಗೆ ಹಿಂಗೆ ಬಂದದೆ ಅನ್ಲಕ್ಕ. ಏನಾಗಿರೋದಕ್ಕ ನನ್ನ ಮಗಳಿಗೆ? ಹೇಳೋ ಚೆನ್ನಕ್ಕ. ನನ್ನ ಮಗಳಿಗೋಸ್ಕರ ಏನಾರು ಖರ್ಚಾಲಿ ಮನೆಯೇ ಬರೋದಾಗಲಿ ನನ್ನ ಮಗಳನ್ನ ಉಳಿಸ್ಕೊತೀನಿ ನಾನು. ಹೇಳಕ್ಕ ನನ್ನ ಮಗಳಿಗೆ ಏನಾಗಿತ್ತದು? ಅಮ್ಮ ಹೇಳ್ತೀನಿ ಕಾಲು ಕಟ್ಕೊತೀನಿ. ಹೇಳು ನನ್ನ ಮಗಳಿಗೆ ಏನಾಗಿದ್ದು ಅಕ್ಕ? ನಿಂದ ಅಮ್ಮ ಯಾಕನಕ್ಕ? ನನ್ನ ಮಗಳು ನನಗೆ ಹೇಳಿಲ್ಲ, ಯಾರು ಹೇಳಿಲ್ಲ, ನೀನಾರು ಹೇಳಕ್ಕ. ನೋಡಕ್ಕ ಸುಮ್ಮನಿರು. ಈಗ ಒಂದು ಕಾಯಿಲೆ ಕಸಾರೆಯೋ ಮನ್ಸಿಗೆ ಬರ್ದೇ ಮರಕ್ಕೆ ಬರೋಕ್ಕಿಲ್ಲ. ಏನಿಲ್ಲ ಹುಷಾರಾಯ್ತಾಳೆ, ಸುಮ್ಮನಿರು. ಏನಾಗಿದ್ದಕ್ಕ? ಅಯ್ಯೋ ದಿನ ಆಳ್ ತೊಂದರೆ ಆಗಿರೋದಂತೆ ಕನಕ. ಅಯ್ಯೋ ಅಯ್ಯೋ ನನ್ನ ಮಗಳೇ
ಯಾಕವ ಹಿಂಗೆಲ್ಲ ಆಯಿತು. ಅಯ್ಯೋ ನನಗೆ ಹೇಳ್ಬೇಕಲ್ವಕ್ಕ, ನನಗೆ ಹೇಳ್ಬೇಕಲ್ವ. ಅದೆಷ್ಟು ಆಲೆ ಯಾವ ಖರ್ಚಾಲಿ ನನ್ನ ಮಗಳನ್ನ ನಾನು ಉಳಿಸ್ಕೊತಿತ್ತಿಲ್ವಾ. ನನಗೆ ಹೇಳ್ದಾನೆ ಮುಚ್ಚಿಟ್ಬಿಟ್ರಲ್ಲಕ್ಕ ನನಗೆ. ಅಯ್ಯೋ ಅಕ್ಕ ಸುಮ್ಗಿರು, ಅಳ್ಬೇಡ, ಸುಮ್ಕಿರು ಕಳೆಯಕ್ಕ, ಸುಮ್ಕಿರು ಅಳ್ಬೇಡ. ಅಯ್ಯೋ ಹೇಳ್ಬಾರ್ದು, ನಮ್ಮವ್ವ ನಿಮ್ದಾಗಿರ್ಲಿ ಅಂತ ಹೇಳಿಲ್ಲ ಅಷ್ಟೇ ಕತೆ. ನೀ ಯಾಕೆ ಹೇಳಿಲ್ಲ ಮುಚ್ಚಿಟ್ಬಿಟ್ಟು ಏನು ನಿನ್ಗೇನು ಮೋಸ ಮಾಡಬೇಕು ಅಂತವ. ಯಾಕೆ ಮುಚ್ಚಿಟ್ಟರು? ಸುಮ್ನಿರು, ನೀನು ಬೇಜಾರು ಮಾಡ್ಕೊಬೇಡಕ್ಕ, ಬೇಜಾರು ತಿಳ್ಕೊಬೇಡ, ಸುಮ್ನಿರು. ಏನಿಲ್ಲಕ್ಕ ನಂಗೆ ಹುಷಾರಾಗ ಆಯ್ತಾಳೆ, ಸುಮ್ಕಿರು ಹುಷಾರ ಆಯ್ತಾಳೆ. ನಮ್ಗೆ ನಿಜವಾಗ್ಲೂ ಗೊತ್ತಿತ್ತಿಲ್ಲ ಕನಕ. ಜಯಕ್ಕ ಹೇಳಗಂಟ್ಲುವೆ, ಜಯಕ್ಕ ಹೇಳಗಂಟ್ಲು ಗೊತ್ತಾಯ್ಕಿಲ್ಲ ನನಗೆ. ಯಾರು ಹೇಳಿಲ್ವಲ್ಲಕ್ಕ. ಹಾಗಾದ್ರೆ ನಾನು ಯಾರಿಗೂ ಬೇಕಾಗಿಲ್ವಕ್ಕ, ಅವಳೇ ಹೇಳಕ್ಕ ನನ್ನ ಮಗಳೇ ಈ ಥರ ಕನವ ಅಂತ. ಯಾರು ಹೇಳಿಲ್ವಲ್ಲಕ್ಕ. ಹಂಗೂ ಅನ್ಮನ ಯಾವತ್ತೂ ಇಲ್ದ ಹೋದ ಕರ್ಕೊಂಡೋಗಿ ಮನೆಗೆ ಎತ್ಕೊಂಡವ್ರಲ್ಲ ಅಂತವ. ಹಂಗೂ ಅವತ್ತೇ ಅನ್ಮನ ಬತ್ತು ಕನ್ಸನಕ. ಈಗ ನೋಡಿದ್ರೆ ಹಿಂಗೆ ಆಗೋಯ್ತಲ್ಲಕ್ಕ, ಹಿಂಗೆ ಆಗೋಯ್ತಲ್ಲ. ಅಯ್ಯೋ ನನ್ನ ಮಗಳು ಯಾಕಕ್ಕ ಹಿಂಗಾಯ್ತು. ನನ್ನ ಮಗಳಿಗೆ ಒಟ್ಟು ಉರಿತದಲ್ಲಕ್ಕ. ನನ್ನ ಮಗಳು ಯಾವತ್ತೂ ವ್ಯಾಮೋಗಿ ಬೀಳಲಿಲ್ಲ ಕನಕ. ಮದುವೆ ಆಯ್ತೀನಿ ಅಂತ ಬಂದಿಲ್ಲ ಅವಳು. ಹಾಳ್ಗಾರೆ ನಾನು ದುಡ್ಡು ಆಸೆಗೆ ನಿಮ್ಮನ್ನ ಹಂಗೆ ನೋಡ್ಕೊತೀನಿ, ಹಿಂಗೆ ನೋಡ್ಕೊತೀನಿ, ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ ಅಂದ್ಕೊಂಡು ಹೊಸಿ ಇದು ಮಾಡಲಿಲ್ಲ ನಮ್ಮ ವಿಕಿಯಪ್ಪ. ಅದಕ್ಕೋಸ್ಕರ ಒಪ್ಕೊಂಡು ಮದುವೆಗೆ ಬಲವಂತ ಮಾಡಿ ಒಪ್ಪಿಸ್ಬಿಟ್ಟು ಕಳಿಸ್ತೇ ಹೊರ್ತು ನನ್ನ ಮಗಳು ಕುಸಿಂದ ಒಪ್ಕೊಳ್ಳಿಲ್ಲ ಕನಕ. ಇವತ್ತು ದೇವರು ಯಾಕಕ್ಕ ನನ್ನ ಮಗಳಿಗೆ ಹಿಂಗೆ ಶಿಕ್ಷೆ ಕೊಟ್ಬಿಟ್ಟ, ಬಂಧನ ಕೊಟ್ಬಿಟ್ಟ. ಅಯ್ಯೋ ಅಕ್ಕ ಸುಮ್ಮನಿರು, ಮನ್ಸೂನ್ ಬಂದನೆ ಮರಕ್ಕೆ ಬಂದದ. ಈಗ ಎಂತೆಂಥ ಕಾಯಿಲೆಗಳಿಗೂ ಅಷ್ಟೊಂದು ಇದನ್ನ ಚಿಕಿತ್ಸೆ ಕೊಡ್ತಾರೆ. ತಲೆಗೆಡ್ಸ್ಕೊಬೇಡ, ಹುಷಾರಾಯ್ತಾಳೆ ನಿನ್ನ ಮಗಳು. ಅವಳು ಮಗಳು ತೋರಿಸ್ತಾವಳೆ ಎಲ್ಲ ತಗೋಬೇಕತ್ತೆ. ಸುಮ್ಕಿರು ನೀನು, ಯಾಕೆ ಗಾಬರಿ ಅದೇ ನೀನು, ಯಾಕೆ ಗಾಬರಿನೂ ಆಗ್ಬೇಡ, ಏನೂ ಆಗ್ಬೇಡ, ಸುಮ್ಕಿರಕ್ಕ ನೀನು. ಎಷ್ಟು ಹೊಟ್ಟೆ ಉರಿಕಿಲ್ವಕ್ಕ, ಎಷ್ಟು ಹೊಟ್ಟೆ ಉರಿಕಿಲ್ಲ. ಅಷ್ಟು ಗಾತ್ರ ಬಾಗ್ಲೆ ತಕ ಬಂದಲ್ಲಕ್ಕ ಪಾರಿಂಗಿಂದವ. ಅಷ್ಟು ಅಪ್ಪ ಮನೆ ತಂದು ಇವತ್ತು ಆ ಮನೆ ಒಳಗೆ ಒಂದು ದಿವಸ ಒಂದು ರಾತ್ರಿ ತೊಳಗಿರು ನನಗೆ ಹೊಟ್ಟೆ ಉಳಿತಿಲ್ಲ ಕನಕ. ನನಗೆ ಬೇಡ ನಿಂದು ಅಂದ್ಕೊಂಡು ಬಾಡಿಗೆ ಮನೆ ಇಟ್ಕೊಂಡು ಬಟ್ಟೆ ಬರೆ ಹೊಲ್ಕೊಂಡು ಕಾಲ ಕಳೆದ್ಲು. ಕೋಟೆ ಅಧಿಪತಿ ಹೆಂಗಿರ್ಬೇಕಾದಳು, ಭಿಕ್ಷೆ ಪಟ್ಕೊಂಡು ಭಿಕ್ಷೆ ಅದು ಹೆಂಗಿದ್ಲು ನನ್ನ ಮಗಳು. ಆ ಒಳ್ಳೆತನ ದೇವ್ರು ಕಾಣಲಿಲ್ವಕ್ಕ. ನನ್ನ ಮಗಳು ಮಾಡಿರೋ ಒಂದು ಹೊತ್ತೆ ಎತ್ಕೊಂಡದ ಜನಗಳಿಗೆ. ನನ್ನ ಮಗಳು ತ್ಯಾಗ ಮಾಡಿರೋದು ಕಾಣ್ತಾ ಇಲ್ವಾ ಅಕ್ಕ. ಸುಮ್ಮನಿರು, ಏನು ಹಾಕಿಲ್ಲ, ಸುಮ್ಕಿರ್ ಕಳಕ. ಯಾಕತ್ತಿ ಆ ಭಗವಂತ ಅವನೇ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಸುಮ್ಮನಿರು, ಮನ್ಸೂನ್ ಬರ್ದಾನೆ ಮರಕ್ಕೆ ಬರಕಿಲ್ಲ. ಸುಮ್ಮನಿರು, ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತದೆ. ಸುಮ್ಮನಿರಕ್ಕ ಪಾಪ. ಏನೋ ಅವಳು ಗಂಡ ಹಿಂಗೆ ಗಂಡಂಗೆ ಬೆನ್ನು ಜೋಳ ಕಾಪಕ್ಕೆ ಏನೇನೋ ಮಾತಾಡ್ಬಿಟ್ಟವಳೆ. ಅವಳು ಮಾತನ್ನ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರು. ಅಯ್ಯೋ ಅವಳ ಬಗ್ಗೆ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕನಕ. ನಿಜವಾಗ್ಲೂ ಈ ಥರ ಆಗೋದಲ್ಲಕ್ಕ. ಹೊಟ್ಟೆ ಉರಿತದೆ ಕನಕ, ಹೊಟ್ಟೆ ಉರಿತದೆ. ಹೊಟ್ಟೆ ಉರಿದು ಬೆಂಕಿ ಆಯ್ತದಲ್ಲಕ್ಕ. ನನಗೆ ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಹೊತ್ಕೊಂಡಂಗೆ ಆಯ್ತದೆ. ನಿಜವಾಗ್ಲೂ ಯಾರಿಗೂ ಯಾವ ಶತ್ರುಗಳಿಗೂ ಈ ಥರ ಆಗ್ಬಿಡ್ದು ಕನಕ. ನನ್ನ ಮಗಳಿಗೆ ಆದಂಗೆ ಆಯ್ತು. ಸುಮ್ಮನಿರು ಕಳಕ, ಅಳ್ಬೇಡ, ಸುಮ್ಕಿರು. ಅಯ್ಯೋ ಹತ್ರ ಕರೆದ್ರೆ ಸರಿಯಾಗದಿದ್ರೆ ಏನಾದ್ರು ಮಾಡ್ಬೋದಕ್ಕ. ಏನು ಸರಿಯಾಗಂತದಲ್ಲ, ಸುಮ್ಕಿರು ನೀನು, ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಹೇಳಿರಿ ಬೈತಾ ಕೂತ್ಕೋ ಬಕ ಬಾ. ನನ್ನ ಮಗಳಿಗೆ ಏನಾರು ಅದು ನಾನು ಬದುಕಕ್ಕಿಲ್ಲ ಕನಕ, ನಾನು ಬದುಕಕ್ಕಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಕನಕ. ಆಯ್ತು ಸುಮ್ಮನಿರು, ಬೈತಾ ಕೂತ್ಕ ಬೈಗ, ಸುಮ್ಕಿರು, ಅಳ್ಬೇಡ. ನನ್ನ ಮಗಳು ನೋಡಕ್ಕೆ ಹೋಗ್ಬೇಕು ನಾನು, ನನ್ನ ಮಗಳು ನೋಡಕ್ಕೆ ಹೋಗ್ಬೇಕು. ಬಾ ಹೋಗಿವಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.